ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂಸಿ ಕ್ಯಾಪಿಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ವಿಷಯದ ವಚನಗಳು, ಈ ಒಂದು ವಚನ ಭಾಗದ ಅಕ್ಕಮಾದಿ ವಚನಗಳು, ಈ ಒಂದು ವಚನಗಳ ಸಂಪೂರ್ಣ ಕ್ವಶನ್ಸು ಉತ್ತರ ಸಹಿತ ನೋಡ್ತಾ ಹೋಗೋಣ. ಎಲ್ಲ ಪ್ರಶ್ನೆ ಉತ್ತರ ನೋಡ್ತಾ ಹೋಗೋಣ, ಕೊನೆವರೆಗೆ ನೋಡಿ. ಈಗ ನನ್ನ ಚಾನಲ್ ನಿಮಗೆ ಅಲ್ಲಾಪುರ ವಚನಗಳು ಮತ್ತು ಗಟ್ಟಿ ಒಳ್ಳೆ ವಚನಗಳು ಅವೆಲ್ಲ ಉತ್ತರ ಕೊಟ್ಟಿದ್ದಾನೆ. ಇನ್ನೂ ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ. ಈಗ ಅಲ್ಲಿ ಚಾನಲ್ ಹಾಕಿದ್ದೀನಿ, ಅಥವಾ ನೀವು ಪ್ಲೇಸ್ಟ್ ಒಂದು ಫಸ್ಟ್ PUC ಪ್ಲೇಸ್ಟ್ ಇದೆ, ಅಲ್ಲಿ ಹೋದರೆ ನಿಮಗೆ ಅವು ಸಿಗ್ತವೆ, ನೋಡ್ಕೊಂಡು ಬನ್ನಿ. ಓಕೆ, ಇವಾಗ ನಾವು ಅಕ್ಕಮಾದಿ ವಚನಗಳು ಇವೆಲ್ಲ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೇನೆ, ಕೊನೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ನೀವು ಓದ್ಬಿಟ್ಟು ನೆನಪನ್ನು ಇಟ್ಕೋಬೋದು, ಮತ್ತು ಹಾಗೆ ನೋಟ್ಸನ್ನು ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ತುಂಬಾ ಸರಳ ಉತ್ತರಗಳು. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ನಿಮ್ಮೊಂದು ಪೋಸ್ಟ್ PUC ಅನ್ನುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳು, ಪದ್ಯಗಳ ಕ್ವಶನ್ ಆನ್ಸರ್ಗಳು, ಮತ್ತು ಇನ್ನು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ನಿಮಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಕ್ವಶನ್ ಬ್ಯಾಂಕ್ಗಳು, ಒಟ್ಟಿನಲ್ಲಿ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದು ಆಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದಾರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅವ್ರಿಗೆ ಆನ್ಸರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಅಕ್ಕಮಾದಿ ವಚನಗಳು. ವಚನಕಾರ್ತಿ ಅಕ್ಕಮಾದೇವಿ. ಇವರ ಕಾಲ 1160 ಅಥವಾ 1160. ಅಕ್ಕಮಾದೇವಿ 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿಯಾಗಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಈಕೆಯ ಸ್ಥಳ. ಬಾಲ್ಯದಿಂದಲೂ ಶಿವನಲ್ಲಿ ಅಪಾರ ಭಕ್ತಿ ಹೊಂದಿದ್ದ ಈಕೆಗೆ ಕೌಶಿಕನೆಂಬ ರಾಜನೊಡನೆ ಬಲವಂತವಾಗಿ ವಿವಾಹ ನಡೆಸುತ್ತಾರೆ. ಶಿವಭಕ್ತಿಗೆ ಅಡ್ಡಿಪಡಿಸಿದ ಆತನನ್ನು ಬಿಟ್ಟು ಈಕೆ ಕಲ್ಯಾಣಕ್ಕೆ ಹೋಗುತ್ತಾಳೆ. ಕಲ್ಯಾಣದ ಅನುಭವ ಮಂಟಪದಲ್ಲಿ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ ಈಕೆಗೆ ಕೊನೆಗೆ ಶ್ರೀಶೈಲದ ಕದಲಿವನದಲ್ಲಿ ಐಕ್ಯಳಾದಳೆಂದು ಪ್ರತೀತಿ. ಇನ್ನು ಪ್ರಸ್ತುತ ವಚನಗಳ ಪರಿಚಯ ನೋಡಿ. ಲೌಕಿಕ ಬಂಧನದಲ್ಲಿ ಸಿಲುಕಿ ಪ್ರಾಪಂಚಿಕ ತೊಳಲಾಟದಲ್ಲಿ ಬಳಲುವ ಭಕ್ತನಿಗೆ ಮುಕ್ತಿ ಎಂಬುದಿಲ್ಲ. ಆತ್ಮವು ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಮತ್ತೆ ಹುಟ್ಟು ಸಾವುಗಳ ಭಯವಿಲ್ಲ. ಶರಣರ ಅನುಭಾವಿಗಳ ಗುರು ಹಿರಿಯರ ಸಂಸರ್ಗದಿಂದ ಬದುಕು ಸಾರ್ಥಕವಾಗುತ್ತದೆ. ಮನುಷ್ಯನ ಬದುಕು ನಿರರ್ಥಕವೆಂದು ಪ್ರಸ್ತುತ ವಚನಗಳು ಸಾರುತ್ತವೆ. ಅರ್ಥ ಆಯ್ತಾ? ನೆಕ್ಸ್ಟು ಆಶಯ ನೋಡ್ಕೊಳ್ಳಿ. ಇದು ಆಶಯ, ಯಾರಿಗೆ ಆಶಯ ಬೇಕೋ ಅವರು ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ನಾನು ಡೈರೆಕ್ಟಾಗಿ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಇನ್ನು ಸಾರಾಂಶ ನೋಡಿ, ಇದು ಕೂಡ ಇಂಪಾರ್ಟೆಂಟು. ತುಂಬ ಜನ ಅನ್ಕೊಳ್ತಿರ್ತಾರೆ ನಮಗೆ ಈ ಒಂದು ವಚನಗಳು ಅರ್ಥ ಆಗ್ತಿಲ್ಲ ಅನ್ನೋರು ಈ ಸಾರಾಂಶ ನೋಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಎಲ್ಲ ಸಾರಾಂಶ, ಪ್ರತಿಯೊಂದು ವಚನಗಳ ಸಾರಾಂಶ. ರತ್ನದ ಸಂಕುಲಿಯಾದರೆ ತೊಡರಲ್ಲವೇ, ಮೂತಿನ ಬಲಿಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆಹೊಯ್ದಡೆ ಸಾಯದರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ. ನೋಡ್ಕೊಳ್ಳಿ, ನಿಮಗೆ ಇದೇ ರೀತಿ ಕೊಟ್ಟಿರ್ತೇನೆ. ಬೇಕು ಅನ್ನೋರು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ನಾನು ನಿಮಗೆ ಅಭ್ಯಾಸ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಎಲ್ಲ ಕೂಡ ಇವೆ. ಬೇಕು ಅನ್ನೋರು ವಿಡಿಯೋನ ಸ್ಟಾಪ್ ಮಾಡಿ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ತುಂಬ ಜನಕ್ಕೆ ಅರ್ಥ ಆಗಿರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಪದಕೋಶ ನೋಡಿ, ನಿಮಗೆ ಯಾವ್ದು ಪದ ಅರ್ಥ ಆಗಿಲ್ಲ ನೋಡ್ಕೋಬೋದು. ಇನ್ನು ಅಭ್ಯಾಸ ಪ್ರಶ್ನೆಗಳು. ಸಂದರ್ಭ ಸೂಚಿಸಿ ವಿವರಿಸಿ. ಮೂತಿನ ಬಲಿಯಾದರೆ ಬಂಧನವಲ್ಲವೇ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಅಕ್ಕಮಾದಿ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಜಗತ್ತಿನ ಆಕರ್ಷಣೆಗಳೆಲ್ಲವೂ ಸಹ ಬಂಧನಕಾರಿಗಳು ಎಂಬುದನ್ನು ಈ ಮಾತಿನಲ್ಲಿ ಹೇಳಿದ್ದಾರೆ. ಸಂದರ್ಭ: ಸಂಕೋಲಿಯನ್ನು ಚಿನ್ನ ರತ್ನಗಳಿಂದಲೇ ಮಾಡಿದ್ದರೂ ಸಹ ಅದು ತೊಡರೇ ಆಗಿರುತ್ತದೆ. ಬಲಿಯನ್ನು ಮೂತಿನಿಂದಲೇ ಹೆಣೆದಿದ್ದರೂ ಅದು ಬಂಧನವೇ ಆಗಿದೆ. ಚಿನ್ನದ ಕತ್ತಿಯಿಂದ ತಲೆಗೆ ಹೊಡೆದರೆ ಸಾಯದಿರುವುದಿಲ್ಲ. ಸಂಸಾರದಲ್ಲಿ ಸಿಲುಕಿದ ಮೇಲೆ ಜನನ ಮರಣಗಳ ಬಂಧನ ಬಿಡುವುದು ಎಂದು ಅಕ್ಕಮಾದೇವಿ ಹೇಳುತ್ತಾಳೆ. ಸ್ವಾರಸ್ಯ: ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಇನ್ನು ಎರಡನೇ ಪ್ರಶ್ನೆ, ನನಗೆ ಭಾವ ಉಂಟೆ ಆಯ್ಕೆ ಸೇಮೆ ಇರ್ತದೆ. ಇನ್ನು ಸಂದರ್ಭ: ಬೆಳಗಾಗುತ್ತಲೇ ಜನರು ಲೋಕದ ಆಕರ್ಷಣ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಮನಸ್ಸು ದೈಹಿಕ, ವಾಚಿಕ, ಮಾನಸಿಕ ಚಟುವಟಿಕೆಗಳಿಗೆ ಆಕರ್ಷಣೆಗೆ ಪ್ರೇರೇಪಿಸುತ್ತದೆ. ಇದರಿಂದ ಜನರು ತಮ್ಮ ಜೀವನವನ್ನು ನಿರರ್ಥಕವಾಗಿ ಕಳೆಯುತ್ತಾರೆ. ಆದರೆ ತನಗಿರುವ ಒಂದೇ ಮನಸ್ಸು ಶಿವನಲ್ಲಿ ಲೀನವಾಗಿರುವುದರಿಂದ ಜಗತ್ತಿನ ವ್ಯಾಪಾರಗಳ ಗೊಡವೆಯಾಗಲಿ, ಹುಟ್ಟು ಸಾವಿನ ಭಯವಾಗಲಿ ಇಲ್ಲವೆಂದು ಅಕ್ಕಮಾದೇವಿ ಹೇಳುತ್ತಾಳೆ. ಸ್ವಾರಸ್ಯ: ಆತ್ಮ ಪರಮಾತ್ಮನಲ್ಲಿ
ಲೀನವಾದಾಗ ಅಂತ ಭಕ್ತನಿಗೆ ಭಯವೇ ಇಲ್ಲ ಅಥವಾ ಭಾವವಿಲ್ಲ. ಮೂರನೇದು ಕರಕ್ಕೆ ಶೃಂಗಾರ ಸತ್ಪ್ರಾತಕ್ಕಿರುವುದು. ಸಂದರ್ಭ ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಭೂಷಣ, ಪುರಾತನರ ವಚನ ಕೇಳುವುದು ಕಿವಿಗೆ ಶೃಂಗಾರ, ಸತ್ಯವನ್ನು ನೋಡಿದರೆ ಮಾತಿಗೆ ಭೂಷಣ, ಸತ್ಪ್ರಾತರಿಗೆ ದಾನ ಮಾಡುವುದು ಕೈಗಳಿಗೆ ಭೂಷಣವೆಂದು ಅಕ್ಕಮಹಾದೇವಿ ಹೇಳುತ್ತಾರೆ. ಸ್ವಾರಸ್ಯ ಸದಾಚಾರ, ಸತ್ಸಿಂಚನೆ, ಸದ್ವಿನಿಯೋಗವಿಲ್ಲದ ಬದುಕು ನಿರರ್ಥಕವೆಂದು ಅಕ್ಕಮಹಾದೇವಿ ಹೇಳಿದ್ದಾಳೆ. ಅದಾದಮೇಲೆ ಇವೆಲ್ಲ ಕೂಡ ಒಂದು ಅಂಕ ಪ್ರಶ್ನೆಗಳು ಅಥವಾ ಒಂದು ವಾಕ್ಯ. ಕೊನೆ ಪ್ರಶ್ನೆ, ಅಕ್ಕನು ಹೇಳುವ ತೊಡರು ಯಾವುದು? ಉತ್ತರ ರತ್ನದ ಸಂಕೋಲಿಯಾದರೂ ತೊಡರು ಎಂದು ಅಕ್ಕ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು? ಲೋಕದ ಚೇಷ್ಟೆಗೆ ರವಿಯೇ ಬೀಜ. ಮೂರನೇದು ಭವ ಯಾವಾಗ ಕೆಡುವುದು? ಶಿವನಲ್ಲಿ ಮನಸ್ಸಿಲುಕಿದಾಗ ಭವ ಕೆಡುವುದು. ಪ್ರಶ್ನೆ 4, ಸತ್ಯವನ್ನು ನುಡಿಯುವುದು ಯಾವುದರ ಶೃಂಗಾರವಾಗಬೇಕು? ಸತ್ಯವನ್ನು ನುಡಿಯುವುದು ವಚನಕ್ಕೆ ಶೃಂಗಾರವಾಗಬೇಕು. ಪ್ರಶ್ನೆ 5, ಅಕ್ಕನ ವಚನಗಳ ಅಂಕಿತ ಯಾವುದು? ವೆರಿ ಇಂಪಾರ್ಟೆಂಟು. ಅಕ್ಕನ ವಚನಗಳ ಅಂಕಿತ ಚೆನ್ನಮಲ್ಲಿಕಾರ್ಜುನ. ಇನ್ನು 2-3 ವಾಕ್ಯ ಪ್ರಶ್ನೆಗಳು. ಕೊನೆ ಪ್ರಶ್ನೆ, ರತ್ನ ಮತ್ತು ಮುತ್ತು ಏನನ್ನು ಸೂಚನೆ ಕೊಡುತ್ತದೆ ಅಥವಾ ಸೂಚಿಸುತ್ತದೆ? ಉತ್ತರ ರತ್ನವು ತೊಂದರೆಯನ್ನು ಮತ್ತು ಬಂಧನವನ್ನು ಸೂಚಿಸುತ್ತದೆ. ಮುತ್ತು ಬಂಧನವನ್ನು. ರತ್ನ ಆದರೆ ತೊಂದರೆ, ಆದರೆ ಮುತ್ತು ಬಂಧನ. ಎರಡನೇದು ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು? ಲೋಕದ ಚೇಷ್ಟೆಗೆ ರವಿ ಬೀಜವಾದರೆ ತ್ರಿಕರ್ಣಗಳ ಅಂದರೆ ಕಾಯ ವಾಚ ಮನಸ್ಸಿಗೆ ಚೇಷ್ಟೆಗೆ ಮನವೇ ಬೀಜ. ಮೂರನೇದು ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಗುರು ಹಿರಿಯರನ್ನು ನೋಡುವುದೇ ಕಣ್ಣಿಗೆ ಶೃಂಗಾರ, ಪುರಾತನರ ಸಂಗೀತವನ್ನು ಕೇಳುವುದೇ ಕರ್ಣಗಳಿಗೆ ಶೃಂಗಾರ. ಅದಾದಮೇಲೆ 5-6 ವಾಕ್ಯದ ಪ್ರಶ್ನೆಗಳು. ಕೊನೆ ಪ್ರಶ್ನೆ, ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿಯಿಲ್ಲ ಎಂಬುದು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ? ಉತ್ತರ ಸಂಕೋಲೆಯನ್ನು ರತ್ನಗಳಿಂದ ಅಥವಾ ಚಿನ್ನದಿಂದಲೂ ತಯಾರಿಸಿದ್ದರೂ ಸಹ ತೊಡಕಲ್ಲದೆ ಅದು ಆಭರಣವಾಗುವುದಂತೂ ಸಾಧ್ಯವಿಲ್ಲ. ಬಲೆಯು ಮುತ್ತಿನಿಂದ ನೇಯಲ್ಪಟ್ಟಿದ್ದರೂ ಸಹ ಅದು ಬಂಧನವೇ ಹೊರತು ಬೇರೇನೂ ಆಗಲು ಸಾಧ್ಯವಿಲ್ಲ. ಚಿನ್ನದಲ್ಲಿ ಕತ್ತಿಯನ್ನು ತಯಾರಿಸಿ ಪ್ರಯೋಗಿಸಿದರೂ ಅದು ತಲೆ ಕಿಡಿದು ಪ್ರಾಣ ತೆಗೆಯದಿರದು. ಅಂತೆಯೇ ಲೋಕದ ಪ್ರಾಪಂಚಿಕ ಸುಖದ ಭಜನೆಯಲ್ಲಿ ಸಿಲುಕಿ ಭಕ್ತಿ ತೋರಿದರು ಅಂಥವರಿಗೆ ಮುಕ್ತಿ ಇಲ್ಲವೆಂದು ಅಕ್ಕ ಮೇಲಿನ ಉದಾಹರಣೆಗಳ ಸಹಿತ ನಿರೂಪಿಸುತ್ತಾಳೆ. ಎರಡನೇ ಪ್ರಶ್ನೆ, ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕ ಮಹಾದೇವಿ ತನ್ನ ವಚನಗಳಲ್ಲಿ ವಿವರಿಸಿದ್ದಾರೆ? ಉತ್ತರ ಸೂರ್ಯೋದಯವು ಲೋಕದ ಚೇಷ್ಟೆ ಚಟುವಟಿಕೆಗಳಿಗೆ ಬೀಜ ಹೋಗುತ್ತದೆ. ಬೆಳಗಾಗುತ್ತಲೇ ಜೀವಿಗಳು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ದೇಹ, ಮಾತು, ಮನದ ಎಲ್ಲ ಕುಚೇಷ್ಟೆಗಳಿಗೂ ಆ ಮನಸ್ಸೇ ಕಾರಣವಾಗುತ್ತದೆ. ನೆಕ್ಸ್ಟ್ ನೋಡೋಣ, ಕಂಟಿನ್ಯೂ ಆಗಿರ್ತದೆ ಇದು. ಎಲ್ಲರಿರುವ ಒಂದೇ ಮನಸ್ಸನ್ನು ಶಿವನಲ್ಲಿ ಅಥವಾ ದೇವರಲ್ಲಿ ನೆಲೆಗೊಳಿಸಬೇಕೆಂಬ ಹೊರತು ಪ್ರಾಪಂಚಿಕ ಸುಖಕ್ಕೆ ಹರಿಯಬಿಡಬಾರದು. ಏಕಾಗ್ರ ಚಿತ್ತರಾಗಿರಬೇಕು. ಪ್ರಪಂಚದ ಸೆಳೆತಕ್ಕೆ ಸಿಲುಕಬಾರದು. ಪ್ರತಿಯೊಬ್ಬನ ಆತ್ಮವು ಪರಮಾತ್ಮನಲ್ಲಿ ನೆಲೆಗೊಂಡಾಗ ಹುಟ್ಟು ಸಾವನ್ನು ಮೀರುವುದು ಸಾಧ್ಯವೆಂದು ಅಕ್ಕ ಮಹಾದೇವಿ ವಿವರಿಸಿದ್ದಾರೆ. ಮೂರನೇ ಪ್ರಶ್ನೆ, ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ? ಯಾವೆಲ್ಲ ಅಂಶಗಳಿರಬೇಕು? ಉತ್ತರ ನೋಡಿ. ಕಣ್ಣುಗಳಿಗೆ ಸಾರ್ಥಕ ಬರಬೇಕೆಂದರೆ ಸದಾ ಗುರು ಹಿರಿಯರ ದರ್ಶನವಿರಬೇಕು. ಪುರಾತನರ ಸಂಗೀತ, ಅನುಭವ ವಚನಗಳನ್ನು ಕೇಳುತ್ತಿರುವುದೇ ಕಿವಿಗಳ ಸಾರ್ಥಕತೆ. ಸತ್ಯವನ್ನು ಹೇಳುವುದೇ ಮಾತಿನ ಶೃಂಗಾರ. ಸದ್ಭಕ್ತರ ನುಡಿ ಸಮೂಹವೇ ಸಂಭಾಷಣೆಗೆ ಶೃಂಗಾರ. ಪ್ರತಿ ಜೀವಿಯು ಜೀವನಕ್ಕೆ ಶಿವಗಣದ ಸಂಗತಿ ಇರಬೇಕು. ಇನ್ನು ಪ್ರಶ್ನೆ 4 ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಇದು. ಸತ್ಪ್ರಾತರಿಗೆ ದಾನ ನೀಡುವುದೇ ಕರ್ಣಗಳಿಗೆ ಭೂಷಣ. ಬದುಕು ಸಾರ್ಥಕವಾಗಬೇಕಾದರೆ ಇವೆಲ್ಲವೂ ಇರಬೇಕು. ಇವಿಲ್ಲದ ಜೀವಿಯ ಬಾಳುವೆ ಐತಕ್ಕೂ ಪ್ರಯೋಜನವಿಲ್ಲವೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಇವೆಲ್ಲ ಗುಣಗಳಿರಬೇಕು. ಇನ್ನು ಭಾಷೆ ನಾನಾರ್ಥ ಕೇಳಿದರೆ ಉದಾಹರಣೆ ನೋಡಿ. ಗುರು, ಶಿಕ್ಷಕ ಇವೆಲ್ಲ ನಾನಾರ್ಥಗಳು. ಗುರುಗೆ ಶಿಕ್ಷಕ ಅಂತ ಕರೀತಾರೆ. ಗ್ರಹ, ವಾರ, ತೂಗು ಇವೆಲ್ಲ ಬರ್ತವೆ. ಗಣ ಅಂದರೆ ಗುಂಪು, ಸಮೂಹ, ಜಂಗಮ. ಇಷ್ಟಾದರೆ ಈ ಒಂದು ಅಕ್ಕ ಮಹಾದೇವಿ ವಚನಗಳು ಈ ಒಂದು ವಚನ ಭಾಗದ ಸಂಪೂರ್ಣ ಅಭ್ಯಾಸ ಪ್ರಶ್ನೋತ್ತರ ಮುಗಿತವೆ. ಅರ್ಥ ಆಯ್ತಾ? ಈಗ ನಿಮಗೆ ಗಟ್ಟಿವಾಳೆ ಹಾಕಿದ್ದೀನಿ, ಅಲ್ಲಂಪ್ರವ್ ಹಾಕಿದ್ದೀನಿ. ಇನ್ನು ಯಾರು ನೋಡ್ಕೊಂಡು ಬನ್ನಿ. ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ ನಿಮಗೆ ಅಂತ ಸಪ್ರೇಟಾಗಿ ಹಾಕಿದ್ದೀನಿ. ಒಂದು ಫಸ್ಟ್ ಪಿ ಸಿ ಅಂತ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಅವತ್ತು ನಿಮಗೆ ಡೈರೆಕ್ಟಾಗಿ ಚಾನಲ್ಗೆ ಹೋಗಿ ನಿಮಗೆ ಆನ್ಸರ್ ಸಿಗ್ತವೆ. ಓಕೆನಾ? ಮತ್ತು ಕಮೆಂಟ್ ಮಾಡಿ. ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಮೆಂಟ್ ಹಾಕಿ. ನಿಮಗೆ ಯಾವ ವಿಷಯ ಇದೆ, ಯಾವ ಪಾಠ ಆದ ಆನ್ಸರ್ ಬೇಕು ಕಮೆಂಟ್ ಹಾಕಿ. ವೇಟ್ ಮಾಡಿ. ಆಲ್ಮೋಸ್ಟ್ ಬೇಗ ನಿಮಗೆ ಟೆಸ್ಟಲ್ಲಿ ಕ್ವಶನ್ ಫೇರ್ ಆಗ್ತೇನೆ.
ನೀವು ಆರ್ಟ್ಸು, ಕಮರ್ಸ್, ಸೈನ್ಸು ಎಲ್ಲ ವಿಷಯಗಳ ಟೆಸ್ಟ್ನ ಕ್ವಶನ್ ಪೇಪರ್ ಹಾಕ್ತೀನಿ. ಅವೆಲ್ಲ ಕೂಡ ಇಂಪಾರ್ಟೆಂಟು, ಮೊದಲು ಓದ್ಕೊಳ್ಳಿ ಅವನ್ನ, ಅರ್ಥ ಆಯ್ತಾ? ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ವಿಷಯದ ನೋಟ್ಸ್ ಬೇಕಂತ. ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.